ಎಲ್ಲರಿಗೂ ನಮಸ್ಕಾರ. ಪ್ರಭಾ ಕಿಚನ್ಗೆ ಸ್ವಾಗತ. ನಾವು ಇವತ್ತು ಒಂದು ಹಿಡಿ ಬ್ಯಾಡಗಿ ಮೆಣಸಿನಕಾಯಿಯಿಂದ ರುಚಿಯಾದ ಬ್ಯಾಡಗಿ ಮೆಣಸಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ನಲ್ಲಿ 3 ರಿಂದ 4 ಚಮಚ ಎಣ್ಣೆಯನ್ನು ಹಾಕಿ ಸ್ವಲ್ಪ ಬಿಸಿಯಾದ ನಂತರ ದಪ್ಪ ಹೆಚ್ಚಿದ 3 ಈರುಳ್ಳಿಯನ್ನು ಹಾಕಿ 5 ರಿಂದ 6 ನಿಮಿಷದವರೆಗೆ ಚೆನ್ನಾಗಿ ಹೊಂಬಣ್ಣ ಬರುವವರೆಗೆ ಹುರಿಯಿರಿ. ನಂತರ ಒಂದು ತಟ್ಟೆಗೆ ಹಾಕಿ ಆರಲು ಬಿಡಿ. ಮಿಕ್ಸಿ ಜಾಡಿಗೆ ಒಂದು ಹಿಡಿ ಬ್ಯಾಡಗಿ ಮೆಣಸಿನಕಾಯಿಯನ್ನು, ಒಂದು ಪೂರ್ತಿ ಗಡ್ಡೆ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕರಿಬೇವನ್ನು ಹಾಕಿ ಮೊದಲು ಒಣದಾಗಿ ರುಬ್ಬಿ. ನಂತರ ಸ್ವಲ್ಪ ನೀರು ಹಾಕಿ ರುಬ್ಬಿ. ಈಗ ಹುರಿದ ಈರುಳ್ಳಿಯನ್ನು ಹಾಕಿ ರುಬ್ಬಿ. ನಂತರ ಅಂದಾಜು 50 ಗ್ರಾಂ ಬೆಲ್ಲವನ್ನು ಹಾಕಿ ರುಬ್ಬಿ. ಈಗ ಒಂದು ಪ್ಯಾನ್ನಲ್ಲಿ 2 ರಿಂದ 3 ಚಮಚ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಕಾದ ನಂತರ ಅರ್ಧ ಚಮಚ ಸಾಸಿವೆ, 1 ಚಮಚ ಕಡಲೆಬೇಳೆ ಹಾಕಿ ಸ್ವಲ್ಪ ಬಾಡಿಸಿ. ನಂತರ ರುಬ್ಬಿದ ಚಟ್ನಿಯನ್ನು ಹಾಕಿ ಸಣ್ಣ ಉರಿಯಲ್ಲಿ 2 ನಿಮಿಷ ಚೆನ್ನಾಗಿ ಕುದಿಸಿ. ಈಗ ರುಚಿಯಾದ ಬ್ಯಾಡಗಿ ಮೆಣಸಿನಕಾಯಿಯ ಚಟ್ನಿ ಸವಿಯಲು ಸಿದ್ಧ. ಇದನ್ನು ನೀವು ಪಡ್ಡು, ದೋಸೆ, ಇಡ್ಲಿ, ಚಪಾತಿ ಹಾಗೂ ರೊಟ್ಟಿಯ ಜೊತೆ ಸವಿಯಬಹುದು. ಮತ್ತಷ್ಟು ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.